ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದಂಥ ಹಾಗೂ ಬೆಂಗಳೂರಿನ ನಾಗರಬಾವಿಯ ಪ್ರದೇಶದಲ್ಲಿ ನಡೆದಿರತಕ್ಕಂಥ ಸತ್ಯ ಘಟನೆಯನ್ನು ಆಧರಿಸಿದ ಸಂಚಿಕೆಯೊಂದಿಗೆ ಇವತ್ತು ನಾನು ತಮ್ಮ ಮುಂದೆ ಹಾಜರಾಗ್ತಾ ಇದ್ದೇನೆ. ನಿಜಕ್ಕೂ ಕೂಡ ರಾಯರನ್ನು ಯಾರು ನಂಬ್ತಾರೋ, ಶ್ರೀ ರಾಯರ ಕೃಪೆಗೆ ಯಾರು ಪಾತ್ರರಾಗ್ತಾರೋ ಅವರ ಬಾಳಿನಲ್ಲಿ ಸುದಿನಗಳು ಹಾಗೂ ಬಂಗಾರದ ದಿನಗಳು ಬರುತ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಘಟನೆ. ನಿಜಕ್ಕೂ ಕೂಡ ಇದು 8 ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಘಟನೆ. ಅದನ್ನು ಅವರು ಅವರ ಮನೆಯವರಿಗೂ ಕೂಡ ಹಾಗೂ ಅವರ ಸಂಬಂಧಿಕರಿಗೂ ಕೂಡ ಅವರ ಸ್ನೇಹಿತರಿಗೂ ಕೂಡ ತಿಳಿಸದೆ ಸುಮ್ಮನೆ ತಮ್ಮಷ್ಟಕ್ಕೆ ತಾವೇ ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಇದ್ದಂಥ ಒಂದು ಈ ಘಟನೆ. ನಿಜಕ್ಕೂ ಈ ಘಟನೆಯನ್ನು ಅವರು ಈಗ 1 ತಿಂಗಳಿನ ಹಿಂದೆ ಪಬ್ಲಿಕ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅದು ಅತಿ ಒಂದು ಪವಾಡದ ಒಂದು ಸದೃಶವಾದಂಥ ಒಂದು ಘಟನೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ರಾಯರನ್ನು ಯಾರು ನಂಬಿರ್ತಾರೋ ರಾಯರು ಅವರ ಜೊತೆಗೆ ಸದಾಕಾಲ ಇರ್ತಾರೆ. ಅವರ ಕಷ್ಟ ಕಾರ್ಪಣ್ಯಕ್ಕೆ, ಅವರ ಒಂದು ದುಗುಡ ದುಮ್ಮಾನಕ್ಕೆ, ಅವರಿಗೆ ಒದಗಿ ಬಂದಿರತಕ್ಕಂಥ ಒಂದು ಕಷ್ಟಗಳಿಗೆ ಪರಿಹಾರವನ್ನು ನೀಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಘಟನೆ. ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಅವರು ಒಬ್ಬ ವ್ಯಕ್ತಿ ಹಾಗೂ ಅವರ ಕುಟುಂಬಕ್ಕೆ ಅವರು ರಾಘವೇಂದ್ರ ಸ್ವಾಮಿಗಳು ನಾನೇ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆಗೆ ನಾನು ಸ್ವಲ್ಪ ಕಾಲ ಕಳಿತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದರು. ಅದು ಕೂಡ ರತನ್ ಕುಮಾರ್ ಅವರು ಬೆಂಗಳೂರಿನ IT ಕಂಪನಿಯಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಪ್ರತಿ ದಿವಸ ಡ್ಯೂಟಿಗೆ ಹೋಗಿ ಸಾಯಂಕಾಲ 8 ಗಂಟೆಗೆ ಮನೆಗೆ ಬರ್ತಿರ್ತಕ್ಕಂಥ ಸಮಯದಲ್ಲಿ ಪ್ರತಿದಿನ ಅವರು ಮನೆಗೆ ಬರ್ತಿರ್ತಕ್ಕಂಥ ಸಮಯದಲ್ಲಿ ಒಂದು ದಿವಸ ಅವರಿಗೆ ಯಾರೋ ಒಬ್ಬರು ಸುಮಾರು 50-60 ವರ್ಷದ ವಯಸ್ಸಿನ ಒಬ್ಬ ಅಜ್ಜ ಅಂದ್ರೆ ತಾತ ಅವರು ಯಾರನ್ನೋ ಎಲ್ಲಿಗೂ ಹೋಗಬೇಕಾಗಿರೋದ್ರಿಂದ ಅವರು ಗಾಡಿಗಳಿಗೆ ಲಿಫ್ಟ್ ಕೇಳ್ತಿರ್ತಾರೆ. ಆ ಒಂದು ಲಿಫ್ಟ್ ಕೇಳ್ತಿರ್ತಕ್ಕಂಥ ಸಮಯದಲ್ಲಿ ಯಾರೂ ಕೂಡ ಅವರಿಗೆ ಲಿಫ್ಟ್ ಕೊಡೋದಿಲ್ಲ. 3-4 ಗಾಡಿಗಳು ಹೋದರೂ ಕೂಡ ಅವರು ಸ್ಟಾಪ್ ಮಾಡೋದಿಲ್ಲ, ಇವರಿಗೆ ಲಿಫ್ಟ್ ಕೊಡೋದಿಲ್ಲ. ಅದನ್ನೇ ನೋಡುತ್ತಾ ಬರ್ತಿರ್ತಕ್ಕಂಥ ಇವರು ಏನೋ ಪಾಪ ವಯಸ್ಸಾದವರು, ಅವರಿಗೆ ಯಾಕೆ ಇವರು ಲಿಫ್ಟ್ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಚಿಂತೆಯಲ್ಲಿ ಬರ್ತಿರುವಾಗ ಇವರಿಗೂ ಕೂಡ ಅವರು ಕೈ ಮಾಡಿದಾಗ ರತನ್ ಕುಮಾರ್ ತನ್ನ ಗಾಡಿಯನ್ನು ನಿಲ್ಲಿಸಿ, ಅಪ್ಪ ನಾನು ಸ್ವಲ್ಪ ಇಲ್ಲಿ 1-1.5 ಕಿಲೋಮೀಟ್ರ್ ಹೋಗಬೇಕು, ನನ್ನನ್ನು ಅಲ್ಲಿಗೆ ಬಿಡ್ತೀಯಾ ಅಂತ ಕೇಳ್ತಾರೆ. ಆಯಿತು, ನಾನು ಅದೇ ಮಾರ್ಗವಾಗಿ ಹೋಗ್ತಾ ಇದ್ದೇನೆ, ಬನ್ನಿ ಹತ್ತಿರಿ ಅಂತೇಳಿ ಅವ್ರಿಗೆ ಹೇಳಿದಾಗ ಅವರು ಕೂಡ ಗಾಡಿಯನ್ನು ಒಂದು ಏನೋ ವಯಸ್ಸಾದವರಲ್ಲ ಪಾಪ, ಹತ್ತುವಾಗಲೂ ಕೂಡ ಅವರು ಆಯಾಸ ಪಡ್ತಾರೆ. ಆದರೂ ಕೂಡ ಅವರು ಗಾಡಿಯಲ್ಲಿ ಅವರನ್ನು ಕುಳ್ಳಿರಿಸಿಕೊಂಡು ಅವರು ಹೇಳಿದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆಯಿತು ನನಗೆ ಇಲ್ಲೇ ನಿಲ್ಲಿಸು ಅಂತ ಹೇಳಿದಾಗ ಆಯಿತು ಅಂತೇಳಿ ನಿಲ್ಲಿಸಿದಾಗ ಆ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಸ್ಟಾಪ್ ಇರೋದಿಲ್ಲ. ಅವರು ಎಲ್ಲಾದರೂ ಮುಂದೆ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗಬೇಕು, ಅಥವಾ ಆಟೋ ತೆಗೆದುಕೊಂಡೇ ಹೋಗಬೇಕು. ಇಲ್ಲ, ನಿಮಗೆ ಇಲ್ಲಿ ಯಾವ ವಾಹನಗಳು ನಿಲುಗಡೆ ಆಗೋದಿಲ್ಲ, ನೀವೇನು ಹೇಳ್ತೀರಿ ನಡ್ರಿ ನಾನೇ ಕಳಿಸಿ ಬರ್ತೀನಿ ಅಂತ ಹೇಳಿದಾಗ ಬೇಡ ನಿನಗೇಕೆ ತೊಂದರೆ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇಳಿತೀನಿ, ನನ್ನ ತಮ್ಮನ ಮಗ ಬಂದು ನಾನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಬೇಡ ಅಂತಂದರೂ ಕೂಡ ಕೇಳೋದಿಲ್ಲ. ಇಲ್ಲ, ನೀನು ಹೋಗು ಅಂತೇಳಿ ಹೇಳಿದಾಗ ಅವರು ಹೊರಡಲು ಅನುವಾದಾಗ ಅವರ ಮೊಬೈಲ್ ನಂಬರನ್ನು ಪಡಿತಾರೆ. ಇವರು ನನಗೆ ಪರಿಚಯ ಇಲ್ಲ, ಗೊತ್ತಿಲ್ಲ, ಕೂನಿಲ್ಲ, ನಾ ಹೇಗೆ ಇವರಿಗೆ ನಂಬರ್ ಕೊಡಲಿ ಅಂತೇಳಿ ವಿಚಾರ ಮಾಡ್ತಿರುವಾಗ ಆದರೂ ಕೂಡ ಪಾಪ ಇರಲಿ ಬಿಡು ಅಂತೇಳಿ ಅವರು ತಮ್ಮ ನಂಬರನ್ನು ಕೂಡ ಅವರಿಗೆ ಕೊಡ್ತಾರೆ. ನಿಮ್ಮ ಹೆಸರು ಏನು ಅಂತ ಕೇಳಿದಾಗ ಅವರು ಇವರಿಗೆ ಕಾಲ್ ಮಾಡ್ತಾರೆ. ನಿಮ್ಮ ಹೆಸರು ಏನು ನಾನು ಸೇವ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ರಾಘವೇಂದ್ರ ಅಂತೇಳಿ ಸೇವ್ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ಅವರು ಅದೇ ರೀತಿಯಾಗಿ ರಾಘವೇಂದ್ರ ಅಂತೇಳಿ ಸೇವ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ಪ್ರತಿ ದಿನದಂತೆ ಅವರು ಮನೆಗೆ ಬರ್ತಾರೆ. ಬಂದಂಥ ವಿಷಯವನ್ನು ಅವ್ರ ಮನೆಯಲ್ಲಿ ಆಗಿರ್ತಕ್ಕಂಥ ಈ ವಿಷಯವನ್ನು ಹೇಳೋದಿಲ್ಲ. ಯಾಕಂದರೆ ಅವರು ಯಾವಾಗಲೂ ಯಾರಾದರೂ ಲಿಫ್ಟ್ ಕೇಳಿದರೆ ಅವರನ್ನು ಕರೆದುಕೊಂಡು ಹೋಗುವಂಥ ಒಂದು ವ್ಯಕ್ತಿ. ಹೀಗಿರುವಾಗ ಯಾರಿಗೂ ಹೇಳೋದಿಲ್ಲ. ಅಚಾನಕ್ಕಾಗಿ 1-2-3 ದಿವಸಗಳು ಬಿಟ್ಟು ಇವರಿಗೆ ಫೋನ್ ಮಾಡ್ತಾರೆ. ಅವರೇ ಆ ತಾತ ಮಾಡಿದಾಗ, ನಿಮ್ಮ ಮನೆಗೆ ನಾನು ಇವತ್ತು ಬರ್ತಾ ಇದ್ದೀನಪ್ಪ,
ನಾ ಬರ್ತೀನಿ, ನೀವು ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಆಯಿತು ನೀವು ಬನ್ನಿರಿ, ಇವತ್ತು ಸಂಡೇ ಮನೆಯಲ್ಲಿ ಇರ್ತೀವಿ, ಎಲ್ಲರೂ ಇರ್ತೀವಿ ಬನ್ನಿರಿ ಅಂತ ಹೇಳ್ತಾರೆ. ನೀವು ಎಲ್ಲಿ ಇರ್ತೀರಿ ಹೇಳ್ರಿ, ನಾನು ಇಲ್ಲಿ ಬರ್ತೀನಿ ಅಂದಾಗ ಇವರ ಮನೆಯಿಂದ 1 ಕಿಲೋಮೀಟರ್ ಅಂತರದಲ್ಲಿ ಅವರು ಇಂಥ ಸ್ಥಳದಲ್ಲಿ ನಾನು ನಿಂತಿರ್ತೀನಿ, ನೀನು ಬಾ ಅಂತ ಹೇಳಿದಾಗ ಅವರು ಹೋಗಿ ಅವರನ್ನು ಅಲ್ಲಿ ಪಿಕಪ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಬಂದಾಗ ಅವ್ರ ಮನೆಗೆ ಬಂದು ಅವರು ಹಳಬರಂತೆಯನ್ನು ಹೊಸಬರಂತೆಯೇ ನಡ್ಕೊಳ್ಳೋದಿಲ್ಲ. ಅವರು ಅವರ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದವರಂತೆ, ಅವರ ಮನೆಯವರಂತೆಯೇ ನಡ್ಕೊಳ್ತಾರೆ. ಹಾಗೂ ಅವರ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯದಿಂದ, ನಮ್ಮವರೇನೋ ಅನ್ನುವಂಥ ಒಂದು ವಾತ್ಸಲ್ಯದಿಂದ ಅವರ ಜೊತೆಗೆ ಅವರು ಮಾತಾಡ್ತಾರೆ. ಮಾತಾಡಿದಾಗ ಅವರ ಹೆಂಡತಿಗೆ ಲಕ್ಷ್ಮಿ ಚೆನ್ನಾಗಿದ್ದೀನಮ್ಮ ಅಂತ ಕೇಳ್ತಾರೆ. ಆಯಿತು ನೀವು ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ ರೀ ಅಂತ ಹೇಳ್ತಾಳೆ. ಆವಾಗ ಇಲ್ಲಮ್ಮ, ನಾನು ನಿಮ್ಮ ಮನೆಗೆ ಪದೇ ಪದೇ ಬರ್ತೀನಿ ಅಂತ ಹೇಳ್ತಾರೆ. ಬನ್ನಿರಿ, ನೀವು ಬರೋದು ಹೆಚ್ಚು, ಅದೇನು ತೊಂದರೆ ಇಲ್ಲ, ಬನ್ನಿರಿ ಅಂತ ಹೇಳ್ತಾರೆ. ಹೇಳಿದಾಗ ಏನಮ್ಮ ತಿಂಡಿ ಏನು ಮಾಡಿದ್ದೀಯಾ ಅಂತ ಕೇಳಿದಾಗ, ಇವತ್ತು ಬಿಸಿಬೇಳೆ ಮಾಡಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ನನಗೆ ಬಿಸಿಬೇಳೆ ಭಾತ ಅಂದರೆ ತುಂಬ ಇಷ್ಟಮ್ಮ, ತೆಗೆದುಕೊಂಡು ಬಾ ನಾನು ತಿಂತೀನಿ ಅಂತ ಹೇಳಿದಾಗ ಅವರು ಬಿಸಿಬೇಳೆ ಭಾತವನ್ನು ತಂದು ಕೊಟ್ಟಾಗ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಇಲ್ಲ, ನನಗೆ ಭಾಳ ಸಂತೋಷ ಆಯ್ತಮ್ಮ ಅಂತಾರೆ. ಆಮೇಲೆ ಅವರ ಮಗ ಹೃಷಿಕೇಶ್ ಅಂತ, ಹೃಷಿಕೇಶನ್ನು ಕರೀತಾರೆ. ಹೃಷಿಕೇಶ ಚೆನ್ನಾಗಿದ್ದೀನಪ್ಪ ಅಂತ ಕೇಳ್ತಾರೆ. ಹಾಂ ಚೆನ್ನಾಗಿದ್ದೀನಿ ತಾತ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ, ಆಯ್ತಪ್ಪ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಅವರು ಹೆಗಲ ಮೇಲೆ ಕೈಯಾಡಿಸಿ ಆ ಹೃಷಿಕೇಶಿಯನ್ನು ಅಪ್ಕೊಂಡಾಗ ಆ ಹೃಷಿಕೇಶಿಗೆ ಮೈಮನಗಳೆಲ್ಲವೂ ಕೂಡ ರೋಮಾಂಚನವಾಗ್ತವೆ. ಒಂದು ಥರ ಏನೋ ಮೈಯಲ್ಲಿ ಸೆಳೆತ ಉಂಟಾಗ್ತೈತಿ. ಹೀಗೆ ಆದಾಗ ಆಯಿತು ನಾನು ನಿನ್ನ ಬರ್ತೀನಪ್ಪ ಅಂತ ಹೇಳಿದಾಗ, ಆಯಿತು ನಿಮ್ಮನ್ನು ಎಲ್ಲಿ ಬಿಡಲಿ ಅಂತ ಕೇಳಿದಾಗ, ಅದೇ ನನ್ನ ಸ್ಥಳಕ್ಕೆ ನಾನು ಬಂದುಬಿಡು ಅಂತ ಹೇಳ್ತಾರೆ. ಆ ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿಯೂ ಕೂಡ ಅಲ್ಲಿ ನಿಲ್ಲಲಿಕ್ಕೆ ಹಾಗೂ ನಿಂತಾಗ ಅಲ್ಲಿ ಯಾವುದೇ ಒಂದು ಸ್ಟಾಪ್ ಇರೋದಿಲ್ಲ. ಇಲ್ಲ, ನಿಮ್ಮ ಮನೆ ಎಲ್ಲಿದೆ ಹೇಳ್ರಿ, ನಾನು ಅಲ್ಲೇ ಬಂದು ನಿಮಗೆ ನಾನು ಕಳಿಸ್ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ, ಇಲ್ಲ 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 ನೀವು ಇಲ್ಲೇ ಬಿಡಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ ಅವರು ಅಲ್ಲೇ ಇಳ್ಕೋತಾರೆ. ಅಲ್ಲೇ ಇಳ್ಕೊಂಡು, ಇಲ್ಲ ನೀನು ಹೋಗಪ್ಪ ಪಾಪ, ಇವತ್ತು ಸಂಡೇ ನೀನು ವಿಶ್ರಾಂತಿ ತಗೋಬೇಕು, ಹೋಗು, ನಾನು ನಿಮ್ಮ ಮನೆಗೆ ಪದೇ ಪದೇ ಬರ್ತೀನಿ ಅಂತ ಹೇಳಿದಾಗ, ಆಯಿತು ನಾನು ಬರ್ತೀನಿ ಅಂತ ಇವರು ವಾಪಸ್ ಮನೆಗೆ ಬರ್ತಾರೆ. ಬಂದಾಗ ಅವರ ಮನೆಯಲ್ಲಿ ಅವರ ಪತ್ನಿ ಕೇಳ್ತಾಳೆ, ಪಾಪ ಅವರು ವಯಸ್ಸಾದವರು, ಅಲ್ಲಿ ಇಳಿಸಿ ಬಂದಿದ್ದೀರಿ ನೀವು, ಪಾಪ ಅವ್ರ ಮನೆಗೆ ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಒಂದು ಫೋನ್ ಮಾತ್ರ ಮಾಡಿ ಕೇಳ್ರಿ ಅಂತ ಹೇಳಿದಾಗ, ಆಯಿತು ಒಂದು 10-15 ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ಆಯಿತು ಅಂಥೇಳಿ ಫೋನ್ ಮಾಡಲಿಕ್ಕೆ ಫೋನ್ ತಗೋತಾರೆ. ಫೋನಿನಲ್ಲಿ ಕಾಲ್ ಲಿಸ್ಟ್ನಲ್ಲಿಯೂ ಅವರ ಫೋನ್ ನಂಬರ್ ಇಲ್ಲ, ಮುಂದೆ ರಿಸೀವ್ಡಲ್ಲಿಯೂ ಇಲ್ಲ, ಆಮೇಲೆ ಮಿಸ್ ಕಾಲ್ನಲ್ಲಿಯೂ ಇಲ್ಲ. ಯಾಕಂದರೆ ಅವ್ರ ಫೋನ್ ನಂಬರ್ ತೊಗೊಂಡಾಗ ರಾಘವೇಂದ್ರ ಅಂತ ಹೇಳಿ ಅವರು ಹೇಳಿದರು, ಇವರಿಗೆ ಮಿಸ್ ಕಾಲ್ ಕೊಟ್ಟಿದ್ದರು. ಅದನ್ನು ಇವರು ರಾಘವೇಂದ್ರ ಅಂತೇಳಿ ಸೇವ್ ಮಾಡ್ಕೊಂಡಿದ್ರು. ಆ ಸೇವ್ ಲಿಸ್ಟ್ನಲ್ಲೂ ಕೂಡ ಅವರಿಗೆ ನಂಬರ್ ಇಲ್ಲ. ಹೀಗಿರುವಾಗ ರಾಯರು ನಿಜಕ್ಕೂ ಕೂಡ ಅವರು ರಾಯರೇ ಅಂತೇಳಿ ಅವರ ತಿಳ್ಕೊಂಡ್ರು. ಆಮೇಲೆ ಅವರ ಅನನ್ಯ ಭಕ್ತರು ಕೂಡ ಆಗಿದ್ದಾರೆ ಕೂಡ. ಈ ವಿಷಯ ನಿಜಕ್ಕೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆನೆದವರ ಮನದಲ್ಲಿ ಸದಾ ಇರ್ತಾರೆ. ಸಂಕಷ್ಟಕ್ಕೆ ಒಳಗಾದವರ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ. ರಾಯರನ್ನು ನಂಬಿ ಕೆಟ್ಟವರಿಲ್ಲ. ರಾಯರನ್ನು ನಂಬ್ರಿ, ರಾಯರ ಒಂದು ಕೃಪೆಗೆ ಪಾತ್ರರಾಗ್ರಿ. ಸದಾಕಾಲ ರಾಯರ ಒಂದು ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಒಳಗಾಗ್ರಿ. ನಿಮ್ಮೆಲ್ಲರ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.